ಅಂತಿಮ ಘಟ್ಟದಲ್ಲಿ ಧರ್ಮಸ್ಥಳ ಕೇಸ್ ಇದೆ. ಸದನದಲ್ಲಿ ಇವತ್ತು ಎಸ್ಐಟಿ ವರದಿ ಮಂಡನೆ ಆಗುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರು ಮಧ್ಯಂತರ ವರದಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಸದನಕ್ಕೆ. ಶವಗಳ ಹೂತಿಟ್ಟ ಆರೋಪದ ತನಿಖಾ ವರದಿ ಇದು. ಸಾಕಷ್ಟು ಕುತೂಹಲ ಇದೆ. ಆದರೆ ಪ್ರತಿದಿನ ನಾವು ಗಮನಿಸಿದಂಗೆ ಎಸ್ಐಟಿ ಅನಾಮಿಕ ವ್ಯಕ್ತಿಯನ್ನ ಆತ ತೋರಿಸಿದಂತ ಜಾಗ ಕರ್ಕೊಂಡು ಹೋಗಿ ಆತನ ಸಮ್ಮುಖದಲ್ಲೇ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಆತ ಮಾಡಿದಂತ ಗಂಭೀರ ಆರೋಪದಂತೆ ಪ್ರಬಲ ಸಾಕ್ಷಿಗಳು, ಪ್ರಮುಖ ಸಾಕ್ಷಿಗಳು ಯಾವುದೂ ಸಿಕ್ಕಿರಲಿಲ್ಲ. ಇವತ್ತಿನ ಮಧ್ಯಂತರ ವರದಿಯಲ್ಲಿ ಏನಿರುತ್ತೆ ಹಾಗಾದ್ರೆ, ಎಷ್ಟು ಜಾಗಗಳಲ್ಲಿ ಶೋಧ ಆಗಿದೆ, ಏನೆಲ್ಲ ಸಿಕ್ಕಿದೆ, ಅನಾಮಿಕ ಈವರೆಗೂ ಎಸ್ಐಟಿಗೆ ಹೇಳಿರೋದೇನು, ಮುಂದಿನ ಎಸ್ಐಟಿ ಯಾವ ತರ ನಡೆಯುತ್ತೆ ಅಂತ ಹೇಳಿ ವರದಿಯನ್ನ ನೀಡಲಾಗುತ್ತೆ. ತನಿಖಾ ಹಾದಿ ಬಗ್ಗೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ತಯಾರಿಗಳನ್ನ ಮಾಡಿಕೊಂಡಿವೆ. ವಿಪಕ್ಷಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಸರ್ಕಾರ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಂದ್ರೆ ಸರ್ಕಾರದಿಂದ ಷಡ್ಯಂತ್ರ, ತನಿಖೆ ನಿಲ್ಲಿಸಿ ಅಂತ ಹೇಳಿ ಬಿಜೆಪಿ ಪದೇ ಪದೇ ಹೇಳ್ತಾ ಇದೆ. ಧರ್ಮಸ್ಥಳ ಚಲೋನೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರು ಮಾಡಿದ್ರು. ಈ ಬಗ್ಗೆ ಇವತ್ತು ಮಧ್ಯಂತರ ವರದಿಯನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಸದನಕ್ಕೆ ಕೊಡ್ತಾರೆ. ಇನ್ನು ಧರ್ಮಸ್ಥಳದಲ್ಲಿ ಇವತ್ತು ಶೋಧ ನಡೆಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಅನಾಮಿಕ ಇನ್ನೂ 3 ಜಾಗ ಇದೆ, ಅದನ್ನ ನಾನು ತೋರಿಸ್ತೀನಿ, ಆ ಜಾಗದಲ್ಲಿ ಉತ್ಖನನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾನೆ. ಇನ್ನು ಮುಂದೆ ಎಸ್ಐಟಿ ಶೋಧ ಕಾರ್ಯ, ಉತ್ಖನನ ಕಾರ್ಯ ನಡೆಯೋದು ಅಥವಾ ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೂಡ ವಿಚಾರಣೆಗೆ ಬರಬೇಕು ಅಂತ ಹೇಳಿ ದೂರುದಾರನಿಗೆ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ. ಆತ ತೋರಿಸಿದಂತ ಪ್ರಮುಖ ಜಾಗಗಳನ್ನ ಉತ್ಖನನ ಮಾಡಿದ್ದಾಯ್ತು, ಆದ್ರೆ ಆತ ಹೇಳಿದ ರೀತಿಯಲ್ಲಿ ಪ್ರಮುಖ ಸಾಕ್ಷಿಗಳು ಯಾವುದೂ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಆತ ಮತ್ತೆ 3 ಜಾಗ ಏನ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿ ಕಾರ್ಯಾಚರಣೆ ಮಾಡೋದು ಬಹುತೇಕ ಡೌಟ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಬಹಳ ಕುತೂಹಲದಿಂದ, ಕಾತರದಿಂದ ಗಂಭೀರ ಪ್ರಕರಣ ಅಂತ ಭಾವಿಸಿ ಅನಾಮಿಕ ಹೇಳದಲ್ಲೆಲ್ಲ ಉತ್ಖನನ ಮಾಡಿದ್ದಾಯ್ತು, ಆದ್ರೆ ಗಂಭೀರ ಸ್ವರೂಪದ ಸಾಕ್ಷಿಗಳು ಸಿಕ್ಕಿಲ್ಲ. ಸೊ ಇವತ್ತು ಏನಾಗುತ್ತೆ? ಆತನೇ ಹೇಳಿರೋ ಪ್ರಕಾರವಾಗಿ ಜುಲೈ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಒಂದು ಬುರುಡೆಯನ್ನು ತಂದೊಪ್ಪಿಸಿದ್ದ. ಹಾಗಾಗಿ ಅದರ ಮಹಜರು ಪ್ರಕ್ರಿಯೆ ಇವತ್ತು ಆಗುವಂತ ಸಾಧ್ಯತೆಗಳು ಬಹುತೇಕವಾಗಿ ಕಾಣ್ತಾ ಇದೆ. ಒಂದ್ ಕಡೆ ಅಧಿವೇಶನದಲ್ಲಿ ಗೃಹ ಸಚಿವರು ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡ್ತಾರೆ. ಈ ಉತ್ತರಕ್ಕೆ ಇಡೀ ರಾಜ್ಯವೇ ಕಾಯ್ತಾ ಇದೆ. ಯಾಕಂದ್ರೆ ಎಸ್ಐಟಿ ತನಿಖೆ ಹೇಗಾಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಗೃಹ ಸಚಿವರೇ ಉತ್ತರವನ್ನು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಅವರ ಉತ್ತರದ ಹಿನ್ನೆಲೆಯಲ್ಲಿ ಎಲ್ಲರ ದೃಷ್ಟಿ ಗೃಹ ಸಚಿವರ ಹೇಳಿಕೆಯತ್ತ ನೆಟ್ಟಿರುವಂತದ್ದು. ಇನ್ನೊಂದ್ ಕಡೆ ಪ್ರಮುಖವಾಗಿ ಇವತ್ತಿನ ತನಿಖೆ ಅದು ಬಹಳ ಸೂಕ್ಷ್ಮವಾಗಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಅರ್ಥದಲ್ಲಿ ಇಲ್ಲಿ ತನಕ ದಾಖಲೆ ಮಾಡಿರುವಂತಹ ಸಂಗ್ರಹ ಅದೇನಿದೆ, ದಾಖಲೆಗಳ ಸಂಗ್ರಹ, ಅದರ ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಅನಾಮಿಕ ಇಲ್ಲಿ ತನಕ ಯಾರ್ದೆಲ್ಲ ಹೆಸರು ಹೇಳಿದ್ದಾನೆ ಅವರನ್ನ ಎಸ್ಐಟಿ ಕಚೇರಿಗೆ ಬರೋಕ್ ಹೇಳಿದ್ದಾರೆ. ಅವರ ಸೂಕ್ಷ್ಮ ವಿಚಾರಣೆಗಳನ್ನು ಕೂಡ ಇವತ್ತು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಸ್ಥಳ ಉತ್ಖನನ ಆಗಿರ್ಬೋದು, ಅದು ಸದ್ಯಕ್ಕೆ ಮಾಡದಂತೆ ಎಸ್ಐಟಿ ಪ್ರಮುಖರು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸ್ಥಳ ಉತ್ಖನನ ಅಥವಾ ಸ್ಥಳ ಮಹಜರ್ ಆಗುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ. ಆದ್ರೆ ಬೆಳ್ತಂಗಡಿ ಕೋರ್ಟಿಗೆ ಆತ ಒಪ್ಪಿಸಿದಂತಹ ಬುರುಡೆ ಏನಿದೆ ಅದರ ಮಹಜರ್ ಇವತ್ತು ಆಗುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಕಾಣ್ತಾ ಇರುವಂತದ್ದು. ಶರ್ಮಿತಾ, ಕಿಶನ್, ಒಂದ್ ಕಡೆ ಇವತ್ತು ಸರ್ಕಾರದ ಕಡೆಯಿಂದ ಮಧ್ಯಂತರ ವರದಿ ಸದನಕ್ಕೆ ಮಂಡನೆ ಆಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ಎಸ್ಐಟಿ ಕಾರ್ಯಾಚರಣೆ ಕಂಪ್ಲೀಟ್ ಆಗಿ ಇವತ್ತು ಸ್ಟಾಪ್ ಆಗುತ್ತಾ? ಈಗ ಅನಾಮಿಕನ ಮೇಲೆ ಕ್ರಮದ ಬಗ್ಗೆನೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಆತನ ಮೇಲೆ ಕ್ರಮದ ಬಗ್ಗೆ ಯಾವ ತರ ಚರ್ಚೆಗಳು ನಡೀತಾ ಇದೆ? ಶರ್ಮಿತಾ, ಈಗಾಗಲೇ ಅನಾಮಿಕ ವ್ಯಕ್ತಿಯ ಹೇಳ್ತಾ ಇರುವಂತದ್ದು ಎಲ್ಲ ಸುಳ್ಳು, ಆತನನ್ನ ಮಂಪರು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಹಲವು ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವನನ್ನ ಚೂ ಬಿಟ್ಟು ಒಂದು ಕಡೆ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಎಂಬ ಅನುಮಾನಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಆತನನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕೆಂಬ ಆಗ್ರಹಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಎಸ್ಐಟಿಯ ಮೂಲ ಉದ್ದೇಶ ಏನಿದೆ, ಈ ಗೊಂದಲವನ್ನ ನಿವಾರಣೆ ಮಾಡುವುದು ಮತ್ತು ಆತ ಧರ್ಮಸ್ಥಳ ಗ್ರಾಮದಲ್ಲಿ 300ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದಾನೆ, ಅದರ ಗೊಂದಲವನ್ನ ನಿವಾರಣೆ ಮಾಡೋದು. ಹಾಗಾಗಿ ಎಸ್ಐಟಿಗೆ ಆಪ್ಷನ್ ಇರುವಂತದ್ದು ಆತ ಮತ್ತೆ ಯಾವೆಲ್ಲ ಜಾಗಗಳು ಹೇಳ್ತಾನೆ ಅದರ ಸತ್ಯ ಶೋಧನೆ ಮಾಡೋದು ಮತ್ತು ಈ ಬಗ್ಗೆ ಒಂದು ತನಿಖೆಯನ್ನ ಕೂಡ ಮಾಡೋದು, ದಾಖಲೆಗಳನ್ನು ಸಿದ್ಧಪಡಿಸೋದು. ಈ ಹಿನ್ನೆಲೆಯಲ್ಲಿ ಇವತ್ತು ಆತನ ವಿಚಾರಣೆ ಮಾಡಲಿದೆ. ಜೊತೆಗೆ ಇವತ್ತು ಪ್ರಮುಖವಾಗಿ ಆತ ಎಲ್ಲಿ ಮತ್ತೆ 3 ಸ್ಪಾಟ್ಗಳಂತ ಹೇಳ್ತಾ ಇದ್ದಾನೆ, ಅಲ್ಲೂ ಕೂಡ ಸತ್ಯ ಶೋಧನೆ ಮಾಡುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಎಸ್ಐಟಿಯ ಇವತ್ತಿನ ತನಿಖೆಯ ಮುಂದೆ ಬಹಳಷ್ಟು ಕುತೂಹಲ ಇರುವಂತದ್ದು. ಶರ್ಮಿತಾ, ಕಾದ್ ನೋಡೋಣ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.